ಸಂಡೇ ಈವ್ನಿಂಗ್ ಮಕ್ಕಳನ್ನ ಅತಿಯಾಗಿ ಮುದ್ದು ಮಾಡಿ ಬೆಳೆಸೋದು ಕೂಡ ತುಂಬಾ ತಪ್ಪು. ನಮ್ಮ ಮನೆಯವರು ಮೈ ಬಗ್ಸಿ ಕೆಲಸ ಮಾಡೋದನ್ನ ನೋಡಿ ನಮ್ಮ ಮಾವನೇ ಆಶ್ಚರ್ಯ ಪಟ್ಬಿಟ್ರು. ಸಿಂಕ್ ಕೆಲಸಕ್ಕೆ ಕಾಂಟ್ರಾಕ್ಟ್ರು ಕೈ ಕೊಟ್ರು ಅಂತ ಹೇಳಿ ನಮ್ಮ ಮನೆಯವರೇ ಕೆಲಸ ಮಾಡೋದಕ್ಕೆ ನಿಂತ್ಕೊಂಡ್ರು ಅಲ್ವಾ. ಈ ಮನೇಲಿ ಸುಮಾರು ಸತಿನೂ ಅಷ್ಟೇ ಈ ರೀತಿನೇ ಆಗಿತ್ತು. ಆವಾಗೆಲ್ಲ ನಮ್ಮ ಮನೆಯವರು ನಮಗೆ ಹೆಲ್ಪ್ ಮಾಡಿ ಕೊಟ್ಟಿದ್ದಾರೆ. ಸೊ ಅವಾಗೆಲ್ಲ ನಮ್ಮ ಮಾವ ಹೇಳಿರೋ ಒಂದೇ ಮಾತು, ಚಿಕ್ಕ ವಯಸ್ಸಿಂದನೂ ಅವ್ನು ಕಾಲೇಜ್ಗೆ ಹೋಗೋವರೆಗೂ ಬಿಸಿನೀರಿಂದ ಹಿಡಿದು ಐರನ್ ಮಾಡಿರೋ ಬಟ್ಟೆವರೆಗೂ ನಾವೇ ತೊಗೊಂಡೋಗಿ ಕೊಡ್ತಿದ್ವಿ. ಇವ್ನು ಕೆಲಸ ಮಾಡೋದು ನೋಡಿದ್ರೇ ಆಶ್ಚರ್ಯ ಅಮ್ಮ ಅಂತ. ಆಗಿರೋ ಗಾಯದ್ಮೇಲೆ ಗಾಯ ಆಗುತ್ತೆ ಅನ್ನೋ ಥರ ಬ್ಯಾಕ್ ಟು ಬ್ಯಾಕ್ ಬ್ಯಾಡ್ ಟೈಮ್ಸ್. ಪೂಜೆ ಪುನಸ್ಕಾರ ಅಂತ ಹೇಳಿ ಮನೇಲಿ ನಾನ್ ವೆಜ್ಜೇ ಮಾಡಿರಲಿಲ್ಲ. ಇನ್ನು ಚಿನ್ನುಗ್ ಹುಷಾರಿಲ್ಲ ಅಂತ ಹೇಳಿ ಸಪ್ಪೆ ಊಟ ಮತ್ತು ಮೊಸರನ್ನ ಮಾತ್ರನೇ ತಿಂತಿದ್ವಿ. ಬೆಳಗ್ಗೆನೇ ಮಟನ್ ತಂದು ಅಡುಗೆ ಎಲ್ಲ ರೆಡಿಯಾಗಿ ಹೋಗಿತ್ತು. ಸರಿ ಅಂತ ಗ್ಯಾಸ್ ಕಟ್ಟೆನೂ ಕಟ್ಕೊಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸಂಜೆ ನೋಡಿದ್ರೆ ಅನ್ನ ಮಾಡೋದಕ್ಕೆ ಗ್ಯಾಸ್ ಇಲ್ವಲ್ಲ, ಇಂಡಕ್ಷನ್ ಬಳಸ್ಕೊಂಡು ಅನ್ನ ಮಾಡೋಣ ಅಂದರೆ UPS ಕೆಟ್ಟೋಯ್ತು. ಅದಕ್ಕೆ ಟೆರಸಲ್ಲಿ ಕರೆಂಟ್ ಇದೆಯಲ್ಲ ಅಂತ ಹೋಗಿ ಅಲ್ಲಿ ಕುಕ್ಕರ್ ಇಟ್ಟರೆ 1 ವಿಸಿಲ್ಗೆ ಕರೆಂಟ್ ಹೋಗ್ಬಿಡ್ತು. ಇದೇನಪ್ಪ ಈ ತಲೆನೋವು ಅಂತ ಕುಕ್ಕರ್ ತೆಗೆದು ನೋಡಿದ್ರೆ ಲಕ್ಕಿಲಿ ಅನ್ನ ಆಗಿತ್ತು.